ಕೆಎ ಅಪ್ಲಿಕೇಶನ್ಸ್ ಹಾಕೋದು ಅಂದ್ರೇನೆ ಒಂದ್ ಸ್ವಲ್ಪ ಟೆನ್ಷನ್ ಅಲ್ವಾ? ಅದರಲ್ಲೂ ಈ ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ಸ್ ಅಂತೂ ತಲೆನೇ ಕೆಡಿಸ್ಬಿಡುತ್ತೆ. ಬಟ್ ಚಿಂತೆ ಮಾಡಬೇಡಿ, ಈ ಕನ್ಫ್ಯೂಸಿಂಗ್ ಕೋಡ್ಸ್ ಅನ್ನ ಸರಳವಾಗಿ ಅರ್ಥ ಮಾಡ್ಕೊಡಕ್ಕೆ ಈ ಮಾಹಿತಿ ಇಲ್ಲಿದೆ. ನೋಡಿ, ಎ ಇಂದ ಓ ತನಕ ಒಟ್ಟು 15 ಕೋಡ್ಸ್ ಇವೆ. ಇದರಲ್ಲೇ ನಮಗೆ ಯಾವುದು ಸರಿ ಹೋಗುತ್ತೆ ಅಂತ ಕಂಡುಹಿಡಿಯೋದೇ ದೊಡ್ಡ ಟಾಸ್ಕ್. ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಅರ್ಧ ಕೆಲಸ ಮುಗಿದಾಗೆ. ಅದನ್ನ ಹೇಗೆ ಸುಲಭವಾಗಿ ಮಾಡೋದು ಅಂತ ಈಗ ನೋಡೋಣ. ಹೌದು, 15 ಕೋಡ್ಸ್ ಇರೋ ಆ ಲಿಸ್ಟ್ ನೋಡಿದ್ರೆ ಸ್ವಲ್ಪ ತಲೆ ಸುತ್ತು ಬಂದಾಗೆ ಆಗುತ್ತೆ. ಅದಕ್ಕೆ ನಾವಿದನ್ನ ಕೇವಲ 3 ಸಿಂಪಲ್ ಕ್ಯಾಟಗರಿಗಳಾಗಿ ವಿಂಗಡಿಸಿದ್ದೇವೆ. ಇದರಿಂದ ನಮ್ಮ ಕೋಡ್ ಯಾವುದು ಅಂತ ಕಂಡುಹಿಡಿಯೋದು ತುಂಬಾನೇ ಈಸಿ ಆಗುತ್ತೆ. ಸರಿ, ಡೀಟೇಲ್ಸ್ಗೆ ಹೋಗೋ ಮೊದಲು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋಣ. ಏನಿದು ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ ಅಂದ್ರೆ? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಒಬ್ಬ ಅಭ್ಯರ್ಥಿಗೆ ಕರ್ನಾಟಕದಲ್ಲಿ ಅಡ್ಮಿಷನ್ ಪಡ್ಕೊಳ್ಳೋಕೆ ಅರ್ಹತೆ ಇದೆ ಅಂತ ಪ್ರೂವ್ ಮಾಡೋ ಒಂದು ಅಧಿಕೃತ ಕ್ಯಾಟಗರಿ ಅಷ್ಟೇ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಕ್ಯಾಟಗರಿಗೆ ಬರೋಣ. ಇದು ತುಂಬಾನೇ ಕಾಮನ್ ಆಗಿರೋದು. ಇಲ್ಲಿ ಎಲಿಜಿಬಿಲಿಟಿ ಅನ್ನೋದು ಒಬ್ಬ ವಿದ್ಯಾರ್ಥಿ ಕರ್ನಾಟಕದಲ್ಲಿ ಎಷ್ಟು ವರ್ಷ ಓದಿದ್ದಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಈ ಸ್ಲೈಡ್ನಲ್ಲಿ ನೋಡಿ, ಈ ಕ್ಯಾಟಗರಿಯ 3 ಮುಖ್ಯ ಕೋಡ್ಸ್ ಕಾಣಿಸ್ತಿವೆ. ಕೋಡ್ ಎ ಇದು ಕರ್ನಾಟಕದಲ್ಲೇ 7 ವರ್ಷ ಓದಿರೋ ವಿದ್ಯಾರ್ಥಿಗಳಿಗೆ. ಕೋಡ್ ಬಿ ಅಂದ್ರೆ ಡಿಪ್ಲೊಮಾನ ಕರ್ನಾಟಕದಲ್ಲೇ ಮುಗಿಸಿ ಅವರ ಪೋಷಕರು ಕೂಡ ಇಲ್ಲಿ 7 ವರ್ಷ ಓದಿರಬೇಕು. ಇನ್ನು ಕೋಡ್ ಎಂ ಇದು OCI ಅಥವಾ PIO ಕಾರ್ಡ್ ಇರೋ ವಿದ್ಯಾರ್ಥಿಗಳಿಗೆ, ಆದರೆ ಅವರು ಕೂಡ ಇಲ್ಲಿ 7 ವರ್ಷ ಓದಿರಬೇಕು. ಈಗ ಕ್ಲಾಸ್ ಎ ಬಗ್ಗೆ ಇನ್ನಷ್ಟು ನೋಡೋಣ. ಇದು ತುಂಬಾ ಜನರಿಗೆ ಅಪ್ಲೈ ಆಗುತ್ತೆ. ಕಂಡೀಷನ್ ಏನಪ್ಪಾ ಅಂದ್ರೆ, ಅಭ್ಯರ್ಥಿ ಕನಿಷ್ಠ 7 ವರ್ಷ ಕರ್ನಾಟಕದ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನಲ್ಲೇ ಓದಿರಬೇಕು. ಅಷ್ಟೇ ಅಲ್ಲ, ಅವರ SSLC ಅಥವಾ ಡಿಪ್ಲೊಮಾ ಪರೀಕ್ಷೆಯನ್ನ ಕೂಡ ಕರ್ನಾಟಕದಲ್ಲೇ ಪಾಸ್ ಮಾಡಿರಬೇಕು. ಇದು ಜಾತಿ ಜನಕ್ಕಿರೋ ನೇರವಾದ ದಾರಿ. ಸರಿ, ಈಗ ಮುಂದಕ್ಕೆ ಹೋಗೋಣ. 2ನೇ ಕ್ಯಾಟಗರಿ ನೋಡೋಣ. ಇಲ್ಲಿ ನೋಡಿ, ಎಲಿಜಿಬಿಲಿಟಿ ಬರೀ ವಿದ್ಯಾರ್ಥಿಯ ಓದಿನ ಮೇಲೆ ಡಿಪೆಂಡ್ ಆಗಿರಲ್ಲ, ಬದಲಿಗೆ ಅವರ ಪೋಷಕರ ಕೆಲಸ ಮತ್ತು ಕರ್ನಾಟಕದ ಜೊತೆಗಿನ ಅವರ ನಂಟಿನ ಮೇಲೆ ಅವಲಂಬಿತವಾಗಿರುತ್ತೆ. ಈ ಸ್ಲೈಡ್ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ, ಯಾಕಂದ್ರೆ ಇದು ಪೋಷಕರ ಬೇರೆ ಬೇರೆ ರೀತಿಯ ಸೇವೆಯನ್ನ ಕವರ್ ಮಾಡುತ್ತೆ. ಡಿಫೆನ್ಸ್ನಲ್ಲಿರೋರಿಗೆ EGFH ಕೋಡ್ಸ್, ಸರ್ಕಾರಿ ಅಥವಾ PSU ಉದ್ಯೋಗಿಗಳಿಗೆ I ಮತ್ತು J ಕೋಡ್ಸ್, ಇನ್ನು ಸಂಸದರು, ಆಲ್ ಇಂಡಿಯಾ ಸರ್ವಿಸ್, CAPF ಸಿಬ್ಬಂದಿ ಮಕ್ಕಳಿಗಾಗಿ KL ಮತ್ತು O ಕೋಡ್ಸ್ ಇವೆ. ಇಲ್ಲಿ ನೋಡಿ, ಕ್ಲಾಸ್ F ಮತ್ತೆ H ನೋಡಕ್ಕೆ ಒಂದೇ ತರ ಕಾಣುತ್ತೆ, ಆದ್ರೆ ಒಂದು ಸಣ್ಣ ಆದ್ರೆ ಬಹಳ ಮುಖ್ಯವಾದ ವ್ಯತ್ಯಾಸ ಇದೆ. ಕ್ಲಾಸ್ F ಈಗಲೂ ಸೇವೆಯಲ್ಲಿರೋ ಡಿಫೆನ್ಸ್ ಸಿಬ್ಬಂದಿ ಮಕ್ಕಳಿಗಾದ್ರೆ, ಕ್ಲಾಸ್ H ನಿವೃತ್ತ ಯೋಧರ ಮಕ್ಕಳಿಗಾಗಿ. ಈ ಸಣ್ಣ ಪಾಯಿಂಟ್ ಮಿಸ್ ಮಾಡ್ಕೋಬಾರ್ದು. ಇದೊಂದು ಒಳ್ಳೆ ಉದಾಹರಣೆ. ಕ್ಲಾಸ್ ಐ ಬಗ್ಗೆ ಮಾತಾಡೋಣ. ಅಕಸ್ಮಾತ್ ಒಬ್ಬ ಅಭ್ಯರ್ಥಿಯ ಪೋಷಕರು ಕೇಂದ್ರ ಸರ್ಕಾರ ಅಥವಾ ಸರ್ಕಾರಿ ಅಂಡರ್ಟೇಕಿಂಗ್ನಲ್ಲಿ ಕೆಲಸ ಮಾಡ್ತಿದ್ದು, ಅವರದು ಟ್ರಾನ್ಸ್ಫರಬಲ್ ಜಾಬ್ ಅಂತ ಇಟ್ಕೊಳ್ಳಿ. ಆ ವಿದ್ಯಾರ್ಥಿ ಡಿಪ್ಲೊಮಾ ಓದ್ಬೇಕಾದ್ರೆ ಅವರ ಪೋಷಕರು ಕರ್ನಾಟಕದಲ್ಲಿ ಕನಿಷ್ಠ 1 ವರ್ಷ ಕೆಲಸ ಮಾಡಿದ್ದಿರೆ ಆಗ ಅವರಿಗೆ ಈ ಕೋಡ್ ಅಪ್ಲೈ ಆಗಬಹುದು. ಆದ್ರೆ ವಿದ್ಯಾರ್ಥಿ ಕೂಡ ಕರ್ನಾಟಕದಲ್ಲೇ ಡಿಪ್ಲೊಮಾ ಪಾಸ್ ಮಾಡಿರಬೇಕು. ಈಗ ನಮ್ಮ 3ನೇ ಮತ್ತು ಕೊನೆಯ ಕ್ಯಾಟಗರಿಗೆ ಬರೋಣ. ಒಬ್ಬ ವಿದ್ಯಾರ್ಥಿ ಕರ್ನಾಟಕದ ಹೊರಗಡೆ ಓದಿದ್ರೂ ಕೂಡ ಅವರ ಕನ್ನಡ ಭಾಷೆ ಅಥವಾ ಅವರ ಫ್ಯಾಮಿಲಿ ರೂಟ್ಸ್ ಮೂಲಕ ಕರ್ನಾಟಕದ ಜೊತೆ ಒಂದು ಗಟ್ಟಿ ಸಂಬಂಧ ಇದ್ರೆ ಈ ಕ್ಯಾಟಗರಿ ಅವರಿಗೆ ಅಪ್ಲೈ ಆಗುತ್ತೆ. ಇಲ್ಲಿ 3 ದಾರಿಗಳಿದೆ. ಕ್ಲಾಸ್ ಸಿ ಕರ್ನಾಟಕದಿಂದ ಹೊರಗಡೆ ಇರೋ ಕನ್ನಡಿಗರಿಗೆ, ಕ್ಲಾಸ್ ಡಿ ಮಹಾರಾಷ್ಟ್ರ ಅಥವಾ ಕೇರಳದ ಗಡಿಭಾಗದಲ್ಲಿ ವಾಸಿವಿರೋ ಕನ್ನಡಿಗರಿಗೆ, ಮತ್ತು ಕ್ಲಾಸ್ ಎನ್ ಇದು ಕರ್ನಾಟಕದ ಹೊರಗಡೆ ಕನ್ನಡ ಮೀಡಿಯಂನಲ್ಲೇ 10 ವರ್ಷ ಓದಿರೋ ವಿದ್ಯಾರ್ಥಿಗಳಿಗೆ. ಇಲ್ಲೊಂದು ಬಹಳ ಮುಖ್ಯವಾದ ಪಾಯಿಂಟ್ ಇದೆ. ಯಾರಾದರೂ ಕ್ಲಾಸ್ ಸಿ ಅಥವಾ ಡಿ ಅಡಿಯಲ್ಲಿ ಅಪ್ಲೈ ಮಾಡ್ತಿದ್ರೆ ಅವರು KEA ನಡೆಸೋ ಕನ್ನಡ ಭಾಷಾ ಪರೀಕ್ಷೆಯನ್ನ ಪಾಸ್ ಮಾಡಲೇಬೇಕು. ಇದರಲ್ಲಿ ಪಾಸ್ ಆಗದಿದ್ರೆ ಅವರಿಗೆ ರ್ಯಾಂಕ್ ಸಿಗೋದಿಲ್ಲ. ಇದನ್ನ ಖಂಡಿತ ಮರಿಬಾರದು. ಕ್ಲಾಸ್ ಎನ್ ಇದೊಂದು ಸ್ಪೆಷಲ್ ಕೇಸ್. ಇದು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಕನ್ನಡ ಮೀಡಿಯಂನಲ್ಲೇ ಓದಿರೋ ವಿದ್ಯಾರ್ಥಿಗಳಿಗೆ. ಆದರೆ ಒಂದು ಕಂಡೀಷನ್ ಏನಂದ್ರೆ, ಈ ಓದು ಕರ್ನಾಟಕದ ಹೊರಗಿನ ಶಾಲೆಗಳಲ್ಲಿ ಆಗಿರಬೇಕು. ಇನ್ನು ಒಂದು ಗುಡ್ ನ್ಯೂಸ್ ಏನಂದ್ರೆ, ಈ ಕ್ಲಾಸ್ ಅಡಿಯಲ್ಲಿ ಬರೋ ಅಭ್ಯರ್ಥಿಗಳು ಕನ್ನಡ ಟೆಸ್ಟ್ ಬರೆಯೋ ಅವಶ್ಯಕತೆ ಇಲ್ಲ. ಸರಿ, ಈಗ ನಿಮಗೆ ಯಾವ ಕೋಡ್ ಅಪ್ಲೈ ಆಗತ್ತೆ ಅಂತ ಒಂದು ಐಡಿಯಾ ಬಂದಿರಬಹುದು. ಹಾಗಾದ್ರೆ ವಾಟ್ ನೆಕ್ಸ್ಟ್? ನಮ್ಮ ಮುಂದಿನ ಸ್ಟೆಪ್ ಖಂಡಿತ ಬೇಕಾಗಿರೋ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳೋದು. ಒಂದು ವಿಷಯ ನೆನಪಿರಲಿ, ಪ್ರತಿಯೊಂದು ಕೋಡ್ಗೂ ಅದರದ್ದೇ ಆದ ಸ್ಪೆಸಿಫಿಕ್ ಡಾಕ್ಯುಮೆಂಟ್ಸ್ ಲಿಸ್ಟ್ ಇರುತ್ತೆ. ಆದರೆ ಕೆಲವು ಡಾಕ್ಯುಮೆಂಟ್ಸ್ ಮಾತ್ರ ಬಹುತೇಕ ಎಲ್ಲರಿಗೂ ಬೇಕೇ ಬೇಕು. ಸೊ ಮೊದಲು ಅದನ್ನೇ ರೆಡಿ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಇವುಗಳು ಆಲ್ಮೋಸ್ಟ್ ಪ್ರತಿಯೊಂದು ಅಪ್ಲಿಕೇಶನ್ಗೂ ಬೇಕಾಗಿರೋ ಬೇಸಿಕ್ ಡಾಕ್ಯುಮೆಂಟ್ಸ್. SLC ಅಥವಾ 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮಾದ ಎಲ್ಲಾ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು ಮತ್ತು ರಿಸರ್ವೇಷನ್ ಇದ್ರೆ ಜಾತಿ ಅಥವಾ ಜಾತಿಯ ಮತ್ತು ಆದಾಯ ಪ್ರಮಾಣಪತ್ರ.
ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಕೆಲವೊಂದು ಕೋಡ್ಗಳಿಗೆ ಸ್ಪೆಷಲ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಉದಾಹರಣೆಗೆ ಕ್ಲಾಸ್ ಎಗೆ ಸ್ಟಡಿ ಸರ್ಟಿಫಿಕೇಟ್ಸ್, ಕ್ಲಾಸ್ ಸಿಗೆ ಡೊಮಿಸೈಲ್ ಸರ್ಟಿಫಿಕೇಟ್, ಕ್ಲಾಸ್ ಎಫ್ಗೆ ಹೋಮ್ ಟೌನ್ ಡಿಕ್ಲರೇಷನ್, ಹೀಗೆ. ಸೊ ಅಫಿಷಿಯಲ್ ಲಿಸ್ಟನ್ನು ಒಂದ್ಸಲ ಚೆಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಹಾಗಾದ್ರೆ ನಿಮಗೆ ಅನ್ವಯಿಸೋ ಕೋಡ್ ಯಾವುದು ಅಂತ ಗೊತ್ತಾಯ್ತಾ? ಮತ್ತು ಅದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಹಾಗಾದ್ರೆ ಮುಂದಿನ ಹೆಜ್ಜೆ ಏನು? ಸರಿಯಾದ ದಾಖಲೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ಕಾನ್ಫಿಡೆನ್ಸಿಂದ ಅಪ್ಲಿಕೇಶನ್ ಹಾಕಿ.